ಒಂದು ನದಿ, ಆದ್ರೆ ಅದರಲ್ಲಿ ನೀರೇ ಕಾಣ್ಸಲ್ಲ. ಇದ್ರ ಹಿಂದಿರೋ ರಹಸ್ಯ ಏನು? ಬನ್ನಿ, ಇವತ್ತು ಆ ಪುರಾತನ ಕಥೆಯನ್ನೇ ಬಿಚ್ಚಿಡೋಣ. ನಾವು ಮಾತಾಡ್ತಿರೋದು ಭಾರತದ ತುಂಬನೇ ಪವಿತ್ರವಾದ ಕ್ಷೇತ್ರ ಗಯಾದಲ್ಲಿ ಹರಿಯೋ ಫಲ್ಗು ನದಿಯ ಬಗ್ಗೆ. ಆದ್ರೆ ಇಲ್ಲೊಂದು ವಿಚಿತ್ರ ಇದೆ. ನೋಡಕ್ಕೆ ದೊಡ್ಡ ಮರಳಿನ ಹಾಸಿಗೆ ತರನೇ ಕಾಣುತ್ತೆ. ಆದ್ರೆ ನೀರೆಲ್ಲಪ್ಪ ಕಾಣೋದೇ ಇಲ್ಲ. ಹಾಗಾದ್ರೆ ನೀರೆಲ್ಲ ಹೋಯ್ತೆಲ್ಲಿಗೆ? ನೋಡಿ, ಇದಕ್ಕುತ್ತರ ಸೈನ್ಸ್ನಲ್ಲೋ ಅಥವಾ ಜಿಯಾಲಜಿನಲ್ಲೂ ಇಲ್ಲ. ಇದರ ಉತ್ತರ ಅಡಗಿರೋದು ಭಕ್ತಿ, ವಂಚನೆ ಮತ್ತು ಒಂದು ಭಯಂಕರ ಶಾಪದ ಕಥೆಯಲ್ಲಿ. ಬನ್ನಿ, ಆ ಕಥೆಯೊಳಗಿಳಿಯೋಣ. ಸರಿ, ಹಾಗಾದ್ರೆ ಈ ಕಥೆ ಶುರುವಾಗಿದ್ದು ಎಲ್ಲಿಂದ? ಅದಕ್ಕೆ ನಾವು ರಾಮಾಯಣ ಕಾಲಕ್ಕೆ ಹೋಗ್ಬೇಕು. ಅಲ್ಲಿ ನಡೆದ ಒಂದು ಪವಿತ್ರ ಆಚರಣೆಯೇ ಈ ದೊಡ್ಡ ದಂತಕಥೆಗೆ ಕಾರಣವಾಗಿದ್ದು. ನೋಡೋಣ ಬನ್ನಿ. ಸಮಯ ತ್ರೇತಾಯುಗ. ಶ್ರೀರಾಮ, ಸೀತೆ ಮತ್ತು ಲಕ್ಷ್ಮಣರು ಗಯಾ ಕ್ಷೇತ್ರಕ್ಕೆ ಬಂದಿರ್ತಾರೆ. ಯಾಕೆ? ತಮ್ಮ ತಂದೆ ದಶರಥ ಮಹಾರಾಜನ ಆತ್ಮಕ್ಕೆ ಶಾಂತಿ ಸಿಗ್ಲಿ ಅಂತ ಪಿಂಡದಾನ ಅನ್ನೋ ಒಂದು ಪ್ರಮುಖವಾದ ಕಾರ್ಯ ಮಾಡೋದಕ್ಕೆ. ಅದೇ ಅವರ ಮುಖ್ಯ ಉದ್ದೇಶ. ಪಿಂಡದಾನಕ್ಕೆ ಬೇಕಾದ ಸಾಮಗ್ರಿಗಳನ್ನ ತರೋಕೆ ಅಂತ ರಾಮ ಮತ್ತು ಲಕ್ಷ್ಮಣರು ಅಲ್ಲಿಂದ ಹೊಡ್ತಾರೆ. ಆಗ ಸೀತೆ ಮಾತ್ರ ಆ ಫಲ್ಗು ನದಿಯ ದಡದಲ್ಲಿ ಅವರಿಬ್ಬರಿಗಾಗಿ ಒಬ್ಬಳೇ ಕಾಯ್ತಾ ಕೂತಿರ್ತಾಳೆ. ನೋಡಿ, ಕಥೆ ಈಗ ಒಂದು ಮುಖ್ಯವಾದ ತಿರುವು ತಗೊಳುತ್ತೆ. ಸೀತೆ ಒಬ್ಳೇ ಇದ್ದಾಗ ಸಮಯ ಮೀರಿ ಹೋಗ್ತಿರುತ್ತೆ. ಅದೇ ಹೊತ್ತಿಗೆ ಆತ್ಮಲೋಕದಿಂದ ಒಂದು ಮನವಿ ಬರುತ್ತೆ. ಸೀತೆ ಮುಂದೆ ಈಗ ದೊಡ್ಡ ಸವಾಲು. ರಾಮ, ಲಕ್ಷ್ಮಣರು ಇನ್ನೂ ಬಂದಿಲ್ಲ. ಪಿಂಡದಾನಕ್ಕಿಟ್ಟಿದ್ದ ಶುಭ ಮುಹೂರ್ತ ಅದು ಕೈಮೀರಿ ಹೋಗ್ತೋಯ್ತು. ಸರಿಯಾಗಿ ಅದೇ ಟೈಮಲ್ಲಿ ಸೀತೆ ಮುಂದೆ ಒಂದು ಆತ್ಮ ಪ್ರತ್ಯಕ್ಷವಾಗುತ್ತೆ. ಆ ಆತ್ಮ ಬೇರೆ ಯಾರ್ದೂ ಅಲ್ಲ, ಅದು ಸ್ವತಃ ದಶರಥ ಮಹಾರಾಜಂದು. ನನಗೆ ಹಸಿವಾಗ್ತಿದೆ, ದಯವಿಟ್ಟು ಪಿಂಡವನ್ನ ಕೊಡು ಅಂತ ಸೀತೆಯನ್ನ ಕೇಳ್ಕೊಳ್ಳುತ್ತೆ. ಅಬ್ಬಾ, ಎಂಥ ಧರ್ಮ ಸಂಕಟ ಅಲ್ವಾ? ರಾಮ ಲಕ್ಷ್ಮಣರಿಗಾಗಿ ಕಾದ್ರೆ ಶುಭ ಮುಹೂರ್ತ ಮುಗಿದು ಹೋಗುತ್ತೆ ಅಂತ ಸೀತೆಗೆ ಗೊತ್ತಾಗತ್ತೆ. ಆಗ ಆಕೆ ಒಂದು ದಿಟ್ಟ ನಿರ್ಧಾರ ಮಾಡ್ತಾಳೆ. ಅಲ್ಲೇ ಇದ್ದ ಫಲ್ಗು ನದಿಯ ಮರಳನ್ನೇ ತೆಗೆದುಕೊಂಡು ಪಿಂಡಗಳನ್ನ ಮಾಡಿ ದಶರಥನ ಆತ್ಮಕ್ಕೆ ಅರ್ಪಿಸಿ ಆ ಕಾರ್ಯವನ್ನ ಪೂರ್ಣಗೊಳಿಸ್ತಾಳೆ. ಆದ್ರೆ ಒಂದ್ ಸಮಸ್ಯೆ, ತಾನೊಬ್ಬಳೇ ಈ ಕಾರ್ಯ ಮಾಡಿದ್ದಕ್ಕೆ ಸಾಕ್ಷಿ ಯಾರು? ಅದಕ್ಕೋಸ್ಕರ ಸೀತೆ ಪ್ರಕೃತಿ ಮತ್ತು ದೈವಿಕ ಲೋಕದಿಂದ 5 ಸಾಕ್ಷಿಗಳನ್ನ ಕರೀತಾಳೆ. ಹೌದು, ಬರೋಬ್ಬರಿ 5 ಸಾಕ್ಷಿಗಳು. ಹಾಗಾದ್ರೆ ಯಾರ್ದು ಆ 5 ಜನ ಸಾಕ್ಷಿಗಳು? ಅವು ಫಲ್ಗು ನದಿ, ಅಲ್ಲೇ ಇದ್ದ ಒಂದು ಆಕಳು, ಕೇದಿಗೆ ಹೂವು, ಸ್ವತಃ ಅಗ್ನಿದೇವ ಮತ್ತು ಅಕ್ಷಯವಟ, ಅಂದ್ರೆ ಎಂದಿಗೂ ನಾಶವಾಗದ ಆ ಆಲದ ಮರ. ಇಲ್ಲಿಂದ ಕಥೆ ಇನ್ನಷ್ಟು ನಾಟಕೀಯವಾಗುತ್ತೆ. ಸತ್ಯಕ್ಕೆ ಪರೀಕ್ಷೆ ಎದುರಾದಾಗ ನಿಷ್ಠೆಗೆ ಏನು ಸಿಕ್ತು ಮತ್ತು ವಂಚನೆಗೆ ಯಾವ ಶಿಕ್ಷೆ ಕಾದಿತ್ತು ನೋಡೋಣ ಬನ್ನಿ. ಸ್ವಲ್ಪ ಹೊತ್ತಿನ ನಂತರ ರಾಮಲಕ್ಷ್ಮಣರು ವಾಪಸ್ ಬರ್ತಾರೆ. ಸೀತೆ ನಡೆದಿದ್ದನ್ನೆಲ್ಲ ಹೇಳ್ತಾರೆ. ಆದ್ರೆ ರಾಮನಿಗೆ ನಂಬೋಕಾಗ್ಲಿಲ್ಲ. ಅವನು ಸಾಕ್ಷಿಗಳನ್ನು ಕೇಳಿದಾಗ ಏನಾಯ್ತು ಗೊತ್ತಾ? ಅವನ ಕೋಪಕ್ಕೆ ಹೆದರಿ 5ರಲ್ಲಿ 4 ಜನ ಸೀತೆ ಪಿಂಡದಾನ ಮಾಡೇ ಇಲ್ಲ ಅಂತ ಪಕ್ಕಾ ಸುಳ್ಳೆ ಹೇಳ್ಬಿಡ್ತಾರೆ. ಯಾರ್ಯಾರು ಸುಳ್ಳು ಹೇಳ್ದ್ರು? ಫಲ್ಗು ನದಿ, ಆಕಳು, ಕೇದಿಗೆ ಹೂವು ಮತ್ತೆ ಅಗ್ನಿ. ಈ 4ರೂ ಸತ್ಯವನ್ನ ಮುಚ್ಚಿ ಹಾಕಿದ್ರು. ಆದ್ರೆ ಆ 5ರಲ್ಲಿ ಒಬ್ಬರು ಮಾತ್ರ ಸತ್ಯದ ಪರ ನಿಂತ್ರು. ಅದು ಅಕ್ಷಯವಟ. ತಾನು ಅಷ್ಟೊಂದು ನಂಬಿದ್ದ ಸಾಕ್ಷಿಗಳೇ ಹೀಗೆ ಸುಳ್ಳು ಹೇಳಿದ್ದನ್ನ ಕೇಳಿ ಸೀತೆಗೆ ತಡೆಯೋಕಾಗ್ದಷ್ಟು ನೋವಾಗತ್ತೆ. ಆ ನೋವಿನಲ್ಲೇ ಆ ವಂಚಕರಿಗೆ ಶಾಪ ಕೊಟ್ಟು ಸತ್ಯ ಹೇಳ್ದವನಿಗೆ ಒಂದು ವರವನ್ನ ಕೊಡ್ತಾಳೆ. ಫಲ್ಗು ನದಿಗೆ, ನೀನು ಯಾವತ್ತೂ ಭೂಮಿ ಮೇಲೆ ಕಾಣಿಸ್ದೆ ಒಳಗೆ ಅದೃಶ್ಯವಾಗಿ ಹರಿಯಿ ಅಂತ ಶಾಪ ಕೊಡ್ತಾಳೆ. ಆಕಳಿಗೆ, ನಿನ್ನ ಮುಖಕ್ಕಿಂತ ನಿನ್ನ ಹಿಂಭಾಗವೇ ಹೆಚ್ಚು ಪವಿತ್ರವಾಗಿಲಿ ಅಂತಾಳೆ. ಕೇದಿಗೆ ಹೂವನ್ನ ದೇವರ ಪೂಜೆಗೆ ಯಾವತ್ತೂ ಬಳಸಬಾರ್ದು ಅಂತ ನಿಷೇಧಿಸ್ತಾಳೆ. ಅಗ್ನಿಗೆ, ಒಳ್ಳೇದು ಕೆಟ್ಟದು ಅಂತ ನೋಡ್ದೆ ಎಲ್ಲವನ್ನೂ ಸುಡುವಂತೆ ಶಾಪ ಕೊಡ್ತಾಳೆ. ಆದ್ರೆ ಸತ್ಯ ಹೇಳಿದ ಅಕ್ಷಯವಟಕ್ಕೆ, ನೀನು ಚಿರಂಜೀವಿಯಾಗಿರು, ಗಯಾದಲ್ಲಿ ಪಿಂಡದಾನ ಮಾಡುವವರು ನಿನಗೆ ನಮಸ್ಕರಿಸಿದ ಮೇರೆಯೇ ಅವರ ಕಾರ್ಯ ಪೂರ್ಣವಾಗಲಿ ಅಂತ ಆಶೀರ್ವಾದ ಮಾಡ್ತಾಳೆ. ಸರಿ, ಇದಿಷ್ಟು ಕಥೆ. ಆದ್ರೆ ಇದು ಬರೀ ಕಥೆಯಾಗಿ ಉಳಿದಿಲ್ಲ. ಈ ಪುರಾತನ ಕಥೆ ಇವತ್ತಿಗೂ ಗಯಾದಲ್ಲಿರೋ ಆಚರಣೆಗಳ ಮೇಲೆ ಹೇಗೆ ಪ್ರಭಾವ ಬೀರ್ತಿದೆ ಅಂತ ನೋಡೋಣ. ಈ ಕಥೆಗೂ ಇವತ್ತಿನ ಆಚರಣೆಗಳಿಗೂ ನೇರ ಸಂಬಂಧ ಇದೆ. ನೋಡಿ, ಫಲ್ಗು ನದಿಗೆ ಶಾಪ ಇದ್ದಿದ್ರಿಂದಲೇ ಇವತ್ತಿಗೂ ಜನ ಅಲ್ಲಿ ನೀರಿಗೋಸ್ಕರ ಮರಳನ್ನ ಅಗಿಯೋದು. ಆಕಳಿಗೆ ಕೊಟ್ಟ ಶಾಪದಿಂದಾಗಿಯೇ ಗೋವಿನ ಹಿಂಭಾಗವನ್ನ ಪೂಜ್ಯ ಅಂತ ಭಾವಿಸೋದು. ಹಾಗೇನೆ ಅಕ್ಷಯ ವಟಕ್ಕೆ ವರ ಸಿಕ್ಕಿದ್ರಿಂದ ಗಯಾಗೆ ಹೋಗೋ ಯಾತ್ರಿಕರು ಇವತ್ತಿಗೂ ಆ ಮರಕ್ಕೆ ಪೂಜೆ ಸಲ್ಲಿಸಿಯೇ ತಮ್ಮ ಕಾರ್ಯವನ್ನ ಪೂರ್ತಿ ಮಾಡೋದು. ಅಂದ್ರೆ ಫಲ್ಗು ನದಿ ಹೀಗೆ ಮರಳಿನ ಕೆಳಗೆ ಅವಿತುಕೊಂಡಿರೋದಕ್ಕೆ ಕಾರಣ ಯಾವುದೇ ಜಿಯೋಲಾಜಿಕಲ್ ಅದ್ಭುತ ಅಲ್ಲ.
ಬದಲಿಗೆ ಅದು ಮುರಿದ ಮಾತು, ಮಾಡಿದ ವಂಚನೆಗೆ ಸಿಕ್ಕಿದ ಒಂದು ಶಾಪದ ಫಲ. ಆ ಶಾಪ ಇವತ್ತಿಗೂ ಕಣ್ಣಿಗೆ ಕಾಣಿಸದೆ ಆ ಮರಳಿನ ಕೆಳಗೆ ಶಾಶ್ವತವಾಗಿ ಹರಿತಾನೇ ಇದೆ. ಇದೆಲ್ಲ ಕೇಳಿದ್ಮೇಲೆ ಒಂದು ಪ್ರಶ್ನೆ ಮೂಡುತ್ತೆ ಅಲ್ವಾ? ನಾವು ದಿನನಿತ್ಯ ಆಚರಿಸೋ ಎಷ್ಟೋ ಸಂಪ್ರದಾಯಗಳ ಹಿಂದೆ ನಾವು ಬಹುಶಃ ಮರೆತೇ ಹೋಗಿರುವ ಇಂಥ ಇನ್ನೆಷ್ಟು ಕಥೆಗಳು ಅಡಗಿರ್ಬೋದು ಯೋಚಿಸಿ.